ನಮಸ್ತೆ. ಇದು ಬುಧವಾರ ಭೀಮನ ಅಮಾವಾಸ್ಯೆ ಹಬ್ಬದ್ದು. ನಾನು ಊರಬ್ಬಕ್ಕೆ ಆರತಿಗಳು ಮಾಡಿರಲಿಲ್ಲ. ಸರಿ, ಮಾರಮ್ಮನಿಗೂ ಚೌಡೇಶ್ವರಮ್ಮನಿಗೂ ಹಂಗೆ ಸೀರೆ ಜಾಕೆಟ್ ಎಲ್ಲ ಕೊಟ್ಬಿಟ್ಟು ಆರತಿಗಳು ಮಾಡಿ ಬೆಳ್ಕೊಂಬಂದ್ಬಿಡೋಣ ಅಂತ ಫಸ್ಟು ಬೆಳಗ್ಗೆನೇ ಅರ್ಶಿತ ಹೋದ್ಮೇಲೆ ನಾನು ಆರತಿ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬೇಗ ಪೂಜೆ ಮಾಡಿಸ್ಕೊಂಡು ಬಂದೆ. ಸೀರೆ ಮಾರಮ್ಮನಿಗೆ ಚೆನ್ನಾಗಿ ಹುಟ್ಟಿದ್ರು, ತುಂಬ ಚೆನ್ನಾಗೇ ಪೂಜೆನೂ ಮಾಡಿಕೊಟ್ರು ಐನೋರು. ಮಾಡ್ಕೊಂಡು ಮನೆಗೆ ಬಂದು ಮನೇಲಿ ಪೂಜೆ ಮಾಡಿ ನಾನು ಟಿಫನ್ ತಿಂದೆ. ಆಮೇಲೆ ಇಲ್ಲಿ ಚೌಡೇಶ್ವರಮ್ಮ ದೇವಸ್ಥಾನದಲ್ಲಿ ಸಾಯಂಕಾಲ ಆರತಿ ಎತ್ಕೊಂಡ್ಬನ್ನಿ, ಹಂಗೆ ಪ್ರಸಾದ ಮಾಡ್ಕೊಂಬನ್ನಿ ಏನಾದರೂ ಅಂತ ಹೇಳಿದರು. ಏನು ಮಾಡೋದು ಅಂತ ಅವರೆಕಾಳೆಲ್ಲ ತರಕಾರಿ ಎಲ್ಲ ಹಾಕಿ ಬೆಣಸಿ ರವೆಯಿಂದ ಉಪ್ಪಿಟ್ಟು ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಅಕ್ಕ ನಾನು ಪೊಂಗಲ್ಲೂ ಬಾತ್ ಮಾಡ್ತೀನಿ, ನೀನೇನಾದರೂ ಮಾಡು ಅಂತ ಹೇಳಿದರು. ಸರಿ, ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಎಲ್ಲ ರೆಡಿ ಆಗೋಷ್ಟೊತ್ತಿಗೆ 5 ಗಂಟೆ ಆಯಿತು, 5:05 ಆಯಿತು. ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಅಕ್ಕ ಬಾವ ಅಕ್ಕನ ಸೊಸೆ ಎಲ್ಲ ಬಂದಿದ್ದರು. ಅವರು ಒಂದು ಉತ್ಸವ ವಿಗ್ರಹಕ್ಕೆ ಒಂದು ಸೀರೆ ಕೊಟ್ಟಿದ್ದರು. ನಾನು ಚೌಡೇಶ್ವರಮ್ಗೆ ಒಂದು ಸೀರೆ ಕೊಟ್ಟಿದ್ದೆ. ಎಲ್ಲ ಪೂಜೆ ಎಲ್ಲ ಮಾಡಿಸಿ ಎಲ್ಲ ಬಂದಮೇಲೆ ಒಂದು 7 ಗಂಟೆ ಆಗೋಯಿತು ಸಾಯಂಕಾಲ. ತುಂಬ ಚೆನ್ನಾಗಿ ಇಲ್ಲಿನೂ ಪೂಜೆ ಮಾಡಿಕೊಟ್ರು. ಪ್ರತಿ ಅಮಾವಾಸ್ಯೆಗೂ ಇದೇ ಥರ ಇಲ್ಲಿ ಪೂಜೆ ಮಾಡ್ತಾರೆ. ತುಂಬ ಜನ ಸೇರ್ತಾರೆ ಅವತ್ತಂತೂ. ನಾವು ಏನು ಪ್ರಸಾದ ಮಾಡ್ಕೊಂಡು ಹೋದರೂ ಎಲ್ರಿಗೂ ಹಂಚ್ಬೋದು. ಅದರಿಂದ ಈ ಥರ ಉತ್ಸವ ವಿಗ್ರಹಕ್ಕೆ ಪೂಜೆ ಮಾಡಿ ಅವರು ಒಳಗಡೆ ಚಿಕ್ಕ ತೇರಿದೆ, ಅದರಲ್ಲಿ ಕೂರಿಸ್ಬಿಟ್ಟು ದೇವಸ್ಥಾನದ ಒಳಗಡೆ ಒಂದು ಸುತ್ತಾಕಿಸ್ತಾರೆ ಉತ್ಸವ ವಿಗ್ರಹನ, ಚೌಡೇಶ್ವರಿ ತಾಯಿನ. ನಾವು ಆರತಿಗಳೆಲ್ಲ ತಗೊಂಡೋದ್ವಿ. ಆರತಿ ಎಲ್ಲ ಬೆಳಗ್ಬಿಟ್ಟು ಉತ್ಸವ ವಿಗ್ರಹನ ಈ ಥರ ತೇರಲ್ಲಿ ಕೂರಿಸಿ ಒಂದು ಸುತ್ತು ಬಂದರು. ತುಂಬ ಚೆನ್ನಾಗಿತ್ತು. ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಇದೇ ಥರ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಎಲ್ಲನೂ ಪೂಜೆ, ಎಲ್ಲ ಥರ ಪೂಜೆಗಳು ಚೆನ್ನಾಗಿ ಮಾಡ್ತಾರೆ. ಅಲಂಕಾರಕ್ಕೆ ನಾವೇನು ಕೊಟ್ಟರು ಮಾಡಿಕೊಡ್ತಾರೆ. ಈ ಥರ ಅಲಂಕಾರ ಅಂತಂದರೆ ಐನೋರೆಲ್ಲ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಡ್ತರು. ಸರಿ, ಪ್ರಸಾದಗಳೆಲ್ಲ ಹಂಚ್ಬಿಟ್ಟು ನಾವು ಮನೆಗೆ ಬಂದ್ವಿ. ಆಮೇಲೆ ಇದು ಇಲ್ಲಿ ವಿವರ್ಸ್ ಕಾಲನಿ ಚೌಡೇಶ್ವರಿ ದೇವಸ್ಥಾನದ್ದು. ಇದು ನಮ್ಮೂರು ಕೆಲಮಂಗಲದ ಚೌಡೇಶ್ವರಿ ದೇವಸ್ಥಾನದ್ದು. ನನ್ನ ತಂಗಿ ಈ ಸರಿ ನಾವು ಹೋಗೋಕ್ಕಾಗಲ್ಲ ಅಂತ ಎಲ್ಲ ವೀಡಿಯೋ ಮಾಡಿ ಕಳಿಸಿದ್ದಾಳೆ. ಅಲ್ಲಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉತ್ಸವ ವಿಗ್ರಹನ ಊರಲ್ಲಿ ಊರು ಸುತ್ತು ಕರ್ಕೊಂಡೋಗಿ ಉತ್ಸವ ವಿಗ್ರಹನ ಉತ್ಸವ ಮಾಡಿಸ್ಕೊಂಡು ಬಂದಮೇಲೆ ಆರತಿ ಮಾಡಿ ದೇವಸ್ಥಾನದ ಒಳಗಡೆ ಕರ್ಕೊತಾರೆ. ಇಲ್ಲಿ ಚೌಡೇಶ್ವರಿ ಅಮ್ಮ ನಿಂತ್ಕೊಂಡಿರೋ ಥರ ಇದೆ, ತುಂಬ ಚೆನ್ನಾಗಿರ್ತೈತೆ. ಇದು ಪುರಾತನ ಕಾಲದ್ದು, ನಮ್ಮ ತಾತ ಅವ್ರ ಕಾಲದ ಥರದ್ದು ನೋಡಿ. ಮುತ್ತಿನಲ್ಲಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ ತಾಯಿ, ಅಷ್ಟು ಚೆನ್ನಾಗಿತ್ತು. ನನಗೂ ಹೋಗೋಕ್ಕಾಗಿಲ್ಲ ಅಂದ್ಕೊಂಡಿದ್ದೆ, ನನ್ನ ತಂಗಿ ಎಲ್ಲ ವಿಡಿಯೋ ಮಾಡಿ ಕಳಿಸಿದ್ಲು. ತುಂಬ ಚೆನ್ನಾಗಿತ್ತು. ಇಲ್ಲಿ ಪ್ರತಿಯೊಂದು ಮನೆಯಿಂದನೂ ಇವತ್ತು ಆರತಿಗಳು ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡೋಗಿ ತಾಯಿಗೆಲ್ಲ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಬರ್ತಾರೆ. ತುಂಬ ಜನ ಸೇರ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಲ್ಲಿನೂ ಅಷ್ಟೇ ಎಲ್ಲ ಪೂಜೆಗಳೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲಂಕಾರ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಇದು ಕೆಲಮಂಗಲದ್ದು. ಚೆನ್ನಾಗಿದೆಯಲ್ಲ ನೋಡೋದಕ್ಕೆ, ನನಗಂತೂ ತುಂಬ ಖುಷಿ ಆಯಿತು. ಇದಾಗಿದೆ ಭೀಮನ ಅಮಾವಾಸ್ಯೆ ಹಬ್ಬದ ಬ್ಲಾಗು. ಆಮೇಲೆ ಫ್ರೆಂಡ್ಸ್, 15ನೇ ತಾರೀಕು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲನೂ ನನಗೆ DM ಮಾಡಿ. 15ನೇ ತಾರೀಕು ನಾನು ಲಕ್ಕಿ ಡ್ರಾ ತೆಗಿತೀನಿ. ಥ್ಯಾಂಕ್ ಯು.